ನಾವು ಕೂಡ ಚೆನ್ನಾಗಿದ್ದೀವಿ ಅಂತ ಹೇಳ್ತಾ ಇವತ್ತಿನ ಬ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಸೊ ಇವತ್ತಿನ ಬ್ಲಾಗು ಎಲ್ಲಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀವಿ ಅಂದರೆ ಸೂಳೆಕೆರೆ ಅಂದರೆ ಏನಿಂದ ಇನ್ನೊಂದು ಹೆಸರು ಶಾಂತಿ ಸಾಗರ. ಸೊ ನಮ್ಮ ಮನೆ ದೇವ್ರಿಗೆ ಬಂದಿದ್ವಿ ಆ್ಯಂಡ್ ಬ್ಲಾಗೆಲ್ಲ ಕಂಟಿನ್ಯೂ ಮಾಡ್ತೀವಿ. ಸೊ ನೋಡ್ಕೊಂಡು ಬನ್ನಿ, ಓಕೆನಾ. ಅವತ್ತು ಇಂಡಿಪೆಂಡೆನ್ಸ್ ಡೇ ಇತ್ತು. ಸೊ ನಮ್ಮೂರಲ್ಲಿ ಗೌರ್ಮೆಂಟ್ ಸ್ಕೂಲ್ ಮಕ್ಕಳನ್ನೆಲ್ಲ ಮೆರವಣಿಗೆ ಕರ್ಕೊಂಬಂದಿದ್ರು. ಸೊ ಅದನ್ನೆಲ್ಲ ಒಂದೊಂದು ಕ್ಲಿಪ್ಪಿಂಗ್ ಹಾಕ್ತೀನಿ, ನೋಡ್ಕೊಂಡು ಬನ್ನಿ. ತನಕ ನೋಡಿದ್ದು ಹೈಸ್ಕೂಲ್ ಮಕ್ಕಳು, ಇವಾಗ ಬರ್ತಾರೋ ಪ್ರೈಮರಿ ಅವರು. ಸೊ ಇವ್ರನ್ನೂ ಒಂದ್ಸರಿ ನೋಡ್ಕೊಂಡು ಬನ್ನಿ. ಅದೆಲ್ಲ ಮೆರವಣಿಗೆ ನೋಡಿಕೊಂಡು ನೆಕ್ಸ್ಟ್ ನಮ್ಮ ಪಯಣ ಸೂಳೆಕೆರೆ ಕಡೆ ಅಂದರೆ ಶಾಂತಿ ಸಾಗರಕ್ಕೆ ಹೊರಟಿದ್ದೀವಿ. ಸೊ ಅದನ್ನೆಲ್ಲ ವೀಡಿಯೋಸ್ ಹಾಕ್ತೀನಿ, ನೋಡ್ಕೊಂಡು ಬನ್ನಿ. ಸೊ ಗೈಸ್, ನೀವು ನೋಡ್ತಾ ಇರ್ಬೋದು ಫೈನಲಿ ದೇವಸ್ಥಾನನೂ ರೀಚ್ ಆದ್ವಿ ಆ್ಯಂಡ್ ಅವಳನ್ನ ದೇವರಿಗೆ ಮುಟ್ಸೋಕೆ ಹೋಗ್ತಾ ಇದ್ದಾರೆ. ಸೊ ನೆಕ್ಸ್ಟ್ ವೀಡಿಯೋನ ಕಂಟಿನ್ಯೂ ಮಾಡ್ತೀನಿ, ಬನ್ನಿ. ಹೆಸರು ಹಾಯ್ ಫ್ರೆಂಡ್ಸ್, ಇವತ್ತು ನಾವು ಸೂಳೆಕೆರೆ ಸಿದ್ದಪ್ಪ ಬಂದಿದ್ದೀವಿ. ಹಂಗೆ ಬರ್ತೀಯಮ್ಮ, ಅಲ್ಲೇ ಜೊತೆ ನೀವು ಬನ್ನಿ. ಯಾರಿಲ್ಲ ಬರ್ತಾ ಇದೆ. ಅಲ್ಲಿದೆ ಬರ್ಬೋದು. ಇನ್ನೇನು ದರ್ಶನ ಎಲ್ಲ ಮುಗಿಸ್ಕೊಂಡು ಆಚೆ ಬಂದು ನೋಡಿದ್ರೆ ತುಂಬಾ ಮಳೆ ಬರ್ತಾಯಿತ್ತು. ಸೊ ಅಲ್ಲೇ ನಾನು ಇನ್ನೂ ದೇವಸ್ಥಾನದೊಳಗಡೆನೇ ಇದ್ದೆ. ವೀರವರೆಲ್ಲ ವೀಡಿಯೋಸ್ ಕ್ಲಿಪ್ಪಿಂಗ್ಸ್ ತಗೊಂಡು ಬಂದಿದ್ದಾರೆ. ಸೊ ನೋಡ್ತಾ ಇರ್ಬೋದು ತುಂಬಾ ಮಳೆ ಇತ್ತು, ಬಟ್ ಅದು ತುಂಬ ಹೊತ್ತಿರಲಿಲ್ಲ. ನೆಕ್ಸ್ಟ್ ವೀಡಿಯೋನ ಕಂಟಿನ್ಯೂ ಮಾಡ್ತೀನಿ, ಬನ್ನಿ. ಹಾಯ್ ವೈಶರಿ. ಇಂಪನ್ ಮಾಡ್ದಂಗೆ ಹಾಯ್
ಎಲ್ಲಿಗೆ ಬಂದಿರಿ? ಫಸ್ಟ್ ಕೆರೆಗೆ ಹಾಕೊಂಬಿಡು. ಏರೆಲ್ಲ ಹಂಗೆ ಡೈರೆಕ್ಟ್. ಇದು ಯಾವಾಗ ಕತ್ತದಾರೆ ಇದ್ರಲ್ಲಿ ಇನ್ನು ಇವತ್ತೊಂದು ಬೇಕು. ಒಂಥರ ಅನ್ನಿಸ್ತೈತಲ್ಲ ಕೆಳಗೆ ಬರ್ಬೇಕಾರೆ ಎಲ್ಲಿ ಹೈಟಿಂದ ಬರ್ತೈತಲ್ಲ ವಾಣಿ ವಿಲಾಸ ಸಾಗರ. ಯಪ್ಪ ಇಲ್ಲಿ ನೋಡಿ ಎಷ್ಟು ಚೆನ್ನಾಗೈತಿ. ಅಲ್ಲ ಎಷ್ಟು ಚೆನ್ನಾಗಿತ್ತು ನೋಡಿ ನೇಚರ್. ಅದೆಲ್ಲ ಮೀನಿಗೋಸ್ಕರ ಮಾಡಿದ್ದಾರೆ. ಓ ಅದು ಯಾವ್ದೋ ಫಿಲಮ್ ಇಲ್ಲೇ ಮಾಡಿದಾರೆ. ಮೊನ್ನೆ ಇಲ್ಲೇ ಒಂದು ಕಾರ್ ಬೆಂಕಿ ಹಚ್ಚಿ ಸುಟ್ಟೋತು. ಏಕೆ? ನಿಲ್ಸಿ ಹೋಗಿದ್ರಂತ. ಫುಲ್ ಇದಕ್ಕೆ ಬೆಂಕಿ ಇಡೀ ಕಾರ್ಯಕ್ರಮ ಸುಟ್ಟು. ಅದೇ ಅಲ್ಲೇ ತೊಟ್ಟೋತು. ನೀವು ಕೆಳಗಿಳಿರಿ, ಅವ್ರು ಹತ್ಕೊಂತಾರೆ. ಅಯ್ಯಪ್ಪ ಮನುಷ್ಯ ₹10. ಡಿಮ್ಯಾಂಡ್ ಒಂದೇ ಐತಲ್ಲ ಹೌದೇನು? ಸುಬ್ರಹ್ಮಣ್ಯಕ್ಕೆ ಹೋಗೋರ ಐತಿ ಸೊ ಅಲ್ಲಿಂದ ನೆಕ್ಸ್ಟ್ ತ್ಯಾವಣಿಗೆಗೆ ಹೋದ್ವಿ. ಅಲ್ಲಿ ಸ್ವಲ್ಪ ತರಕಾರಿ ತೊಗೊಂಡ್ವಿ. ವೀರವರು ಮತ್ತು ಅವ್ರ ಅಪ್ಪಾಜಿ ಇಬ್ಬರೂ ಇಳಿದ್ಬಿಟ್ಟು ತರಕಾರಿ ತೊಗೊಂಡ್ರು. ಆ್ಯಂಡ್ ನಮ್ಮ ಚಿಕ್ಕ ನೋಡ್ತಾ ಇರ್ಬೋದು ತುಂಬಾ ಎಂಜಾಯ್ ಮಾಡ್ತಾಯಿದ್ಲು. ಖರ್ಚಾದ್ರೇನು ಸಮ ಹೌದಾ? ಅವಳು ಹಂಗೆ ಮಾಡ್ತಾಳೆ. ಅವ್ರಕ್ಕೇನು 50 ಅದಾವನ. ಸೊ ಗೈಸ್ ಇವಾಗ ತಾನೇ ಮನೆಗೆ ಬಂದು ಮನೆ ಬಂದ್ಬಿಟ್ಟು ಆಲ್ರೆಡಿ ನಿಮಗೆ ತೋರಿಸಿದ್ದೀನಿ ಲಾಸ್ಟ್ ವ್ಲಾಗಲ್ಲಿ, ಬರ್ಡೇ ವ್ಲಾಗಲ್ಲಿ. ಅಲ್ಲಿಗೆ ಬಂದಿರೋದು ಅಂದರೆ ನಮ್ಮ ಮಾವ ಅಂದರೆ ಇವ್ರಿಗೂ ಮಾಮನೇ. ಸೊ ಅವ್ರ ಮನೆಗೆ ಬಂದಿದ್ದೀವಿ. ಅದೇ ಪ್ರ್ಯಾಂಕ್ ಮಾಡಿದ್ವಲ್ವ ಆ ವ್ಲಾಗು ಅದೇ ಮನೆಯೇ. ಸೊ ಅವ್ರ ಮನೇಲಿ ಒಂದು ಇದೇನು ಗಿಡ, ಯಾವುದು ಹೆಸರು ಗೊತ್ತಿಲ್ಲ. ಅವರು ಆ್ಯಂಡ್ ಇಲ್ಲಿ ಪೇರ್ಲೆಕಾಯಿ ಮರ ಇದು ಕಾಣಿಸ್ತಿದೆ ಅನಿಸುತ್ತೆ. ಸೊ ತಿನ್ನೋ ಥರ ಯಾವುದೂ ಇಲ್ಲ ಗೈಸ್. ಏನು ಬಂದೈತಪ್ಪ, ಚೆನ್ನಾಗಿದಾವೆ. ಬಟ್ ಹಣ್ಣು ಇರ್ಬೇಕು, ಹಣ್ಣು ಬೇಕಲ್ಲ. ವೀರವರೇ ಏನಿದು? ನಮ್ಮ ಎಂಗೇಜ್ಮೆಂಟ್ ಫೋಟೋಸ್. ಫೈನಲಿ ನಮ್ಮ ಪಾಪು ಬಂದು 7 months ಆಯಿತು. ಇವಾಗ ಎಂಗೇಜ್ಮೆಂಟ್ ಫೋಟೋಸ್ ಬಂದಿರೋದು. ಎಂಗೇಜ್ಮೆಂಟ್ ಫೋಟೋಸ್ ಬೇಕು ಅಂತಂದರೆ ಕಮೆಂಟ್ ಹಾಕಿ, ಅದ್ರದ್ದು ಒಂದು ಸಪ್ರೇಟ್ ವ್ಲಾಗ್ ಮಾಡ್ತೀನಿ. ಓಕೆ, ಮನೆಗೆ ಹೋಗ್ಬಿಟ್ಟು ಸಿಗ್ತೀನಿ ಗೈಸ್. ಇವಾಗ ತಾನೇ ಮನೆಗೆ ಹೊರಡ್ತಾ ಇದ್ದೀವಿ, ಮುಗೀತು ಎಲ್ಲ ಕೆಲಸ. ಸೊ ಅವತ್ತಿನ ದಿನ ಇಂಡಿಪೆಂಡೆನ್ಸ್ ಡೇ ಆಗಿರೋದ್ರಿಂದ ಯಾಕೆ ಫೋಟೋಶೂಟ್ ಮಾಡಬಾರ್ದು ಅಂತ ಹೇಳಿಬಿಟ್ಟು ಮನೆಗೆ ಬಂದುಬಿಟ್ಟು ಫೋಟೋಶೂಟ್ ಕೂಡ ಮಾಡಿದ್ವಿ. ಆ್ಯಂಡ್ ಇಲ್ಲಿ ನೋಡ್ತಾ ಇರ್ಬೋದು ಯಾವ ಥರ ಮಾಡಿದೆ ಅಂತ ಹೇಳಿಬಿಟ್ಟು. ಆ್ಯಂಡ್ ಇಲ್ಲಿಗೆ ಈ ವ್ಲಾಗ್ನ ಎಂಡ್ ಮಾಡ್ತಾಯಿದ್ದೀನಿ. ಯಾರಿಗೆಲ್ಲ ಈ ವ್ಲಾಗ್ ಇಷ್ಟ ಆಗಿದೆಯೋ ಅವರೆಲ್ಲ ಲೈಕ್, ಶೇರ್, ಕಮೆಂಟ್ ಹಾಗೂ ಸಬ್ಸ್ಕ್ರೈಬ್ ಮಾಡಿ.